ಚಟ್ನಳ್ಳಿ ಶಾಲೆಯ ದುಸ್ಥಿತಿ ಕಂಡು ಕಾಣದ ಹಾಗೆ ವರ್ತಿಸ್ತಾ ಇರುವ ಶಾಸಕರು ಸಂಗಮೇಶ್ ಕುಮಾರ್ ಆರೋಪ. ವಡಗೇರ ಮತಕ್ಷೇತ್ರದ ಚಟ್ನಳ್ಳಿ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಮಳೆಯಾದರೆ ಸಾಕು ಸೋರಿಕೆಯಾಗಿ ಮೇಲ್ಛಾವಣಿ ಕುಸಿದು ಬಿದ್ದರೂ ಕೂಡ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಆಡಳಿತ ವರ್ಗ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತನೆ ಮಾಡುತ್ತಿದ್ದಾರೆ. ಈಗಾಗಲೇ ಈ ಬಗ್ಗೆ ಸಾಕಷ್ಟು ಪತ್ರಿಕಾ ಮಾಧ್ಯಮದಲ್ಲಿ ಸವಿಸ್ತಾರವಾಗಿ ವರದಿ ಬಂದರೂ ಕೂಡ ಒಮ್ಮೆಯೂ ಕೂಡ ಸಂಬಂಧಪಟ್ಟ ಶಾಸಕರಾಗಲಿ ಜನಪ್ರತಿನಿಧಿಗಳು ಕಣ್ಣಿಗೆ ಕಂಡರೂ ಕೂಡ ಕಾಣದಂತಿದ್ದಾರೆ. ಇನ್ನು ಮೇಲ್ಛಾವಣಿ ಪ್ಲಾಸ್ಟರ್ ಸಿಮೆಂಟಿನ ಪದರು ಕಳಚಿ ಬಿದ್ದಿದ್ದು ಈಗಲೂ ಕೂಡ ಇದೇ ಶಾಲಾ ಕೋಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡ್ತಾರೆ. ಮಳೆ ಬಂದ್ರೆ ನೀರಿಗೆ ತೇವಾಂಶಗೊಂಡು ಶಾಲಾ ಚಾವಣಿ ಕುಸಿದ್ರೆ ಬಿದ್ದರೆ ಹೊಣೆ ಯಾರು ಎನ್ನುವಂತಾಗಿದೆ ಎಂದು ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಆದ ಸಂಗಮೇಶ್ ಎಚ್ ಕುಂಬಾರ್ ಪ್ರಶ್ನಿಸಿದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿಯ ತನಕ ಇಲ್ಲಿನ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ನಡೀತಾ ಇತ್ತು. ಆದರೆ ಶಾಲೆಯಲ್ಲಿ ಒಂದು ನಾಮಫಲಕವಿಲ್ಲದೆ ಶೋಚನೀಯ ಸ್ಥಿತಿಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಬಂದಿದೆ. ಬಸವ ಕ್ರಾಂತಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರು ಸ್ಥಳಕ್ಕೆ ಭೇಟಿ ಕೊಟ್ಟು ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಲು ಹೋದಾಗ ಅಲ್ಲಿನ ಮುಖ್ಯ ಶಿಕ್ಷಕಿ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡದೆ ಹಾರಿಗೆ ಉತ್ತರ ನೀಡಿರುತ್ತಾರೆ. ಇಲ್ಲಿನ ಶಿಕ್ಷಕರು ಅಸಡ್ಡೆತನ ತೋರುತ್ತಿದ್ದಾರೆ. ಪತ್ರಿಕಾ ಮಾಧ್ಯಮದವರಿಗೆ ಯಾವುದೇ ರೀತಿಯಿಂದ ಮಾಹಿತಿ ನೀಡಲು ಅಸಾಧ್ಯವೆಂದು ನಿಷ್ಕಾಳಜಿತನ ಉತ್ತರ ನೀಡುತ್ತಿದ್ದಾರೆ. ಶಾಲೆಯಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ಈಗಾಗಲೇ ವ್ಯಾಸಂಗ ಮಾಡ್ತಾ ಇದ್ದು ಶಾಲೆಯಲ್ಲಿ ಇರಬೇಕಾದ ಮೂಲಭೂತ ಸೌಲಭ್ಯಗಳು ಸಹ ಈ ಶಾಲೆಯಲ್ಲಿ ಕಂಡುಬರುವುದಿಲ್ಲ. ಚುಟುಕು ರಿಪೇರಿ ಕಾಮಗಾರಿಗಳನ್ನು ಮಾಡಿ ಅಸಮರ್ಥದಲ್ಲಿ ಅವಿಟ್ಟು ಪುನಃ ಶಾಲೆಗೆ ಮತ್ತೊಮ್ಮೆ ದುರಸ್ತಿ ರಿಪೇರಿ ಎಂದು ಸರ್ಕಾರಿ ಅನುದಾನ ವೆಚ್ಚವಾಗ್ತಾ ಇದ್ರು. ಈ ಶಾಲಾ ಕೋಣೆಗಳು ಪರಿಪೂರ್ಣ ರಿಪೇರಿ ಆಗ್ತಾ ಇಲ್ಲ ಅಂತ ಚಟ್ನಳ್ಳಿ ಗ್ರಾಮಸ್ಥರು ಹೇಳ್ತಾರೆ. ಇವೆಲ್ಲ ಏನಾದ್ರು ಹುಡುಗರಿಗೆ ಕೊಡಗಿರಿ ಹುಳ ಹುಟ್ಟಿ ಏನಾದ್ರು ತೊಂದಿರಿ ಸರ್ ಪಾಯ್ಸನ್ ಕಟ್ಲಿ ಎಷ್ಟು ನೈಸ್ ಕಾಲೇಜ್